ಅತಿಶಯೋಕ್ತಿನೂ ಅಲ್ಲ, ವಾಸ್ತವವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವರ ಸೇವಾ ಭಾವನೆ ಮನೋಭಾವ ಯಾವ ರೀತಿ ಇದೆ ಅಂದರೆ, ನಂದು ಮ್ಯಾರೇಜ್ ಆ್ಯನಿವರ್ಸರಿಗೆ ಬೆಟ್ಟಕ್ಕೆ ಹೋಗಿದ್ದು, ಮಹದೇಶ್ವರ ಬೆಟ್ಟಕ್ಕೆ. ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗೋಯ್ತು. ನನಗೆ ಅದೇ ತಾನೇ ಪರಿಚಯ ಆಗಿದ್ದಲ್ಲ, ನನಗೆ ಪೊಲೀಸ್ ಅಲ್ವಾ, ನಾನು ಸಹಾಯ ಕೇಳಿದೆ, ಹಣ ಹಿಂಗೆ ಆಗ್ಬಿಟ್ಟಿದೆ ಅಂತ. ಆ ಕ್ಷಣದಲ್ಲೇ ಚಾಮರಾಜನಗರಿಗೆ ಪೊಲೀಸ್ಗೆ ಫೋನ್ ಮಾಡಿ, ಆ ಸ್ಪಾಟಲ್ಲೇ ನಾವು ಇರಬಾರ್ದು, ನಮ್ಮನ್ನು ಹೊರಗಡೆ ಕಳಿಸಿ ಕಾರ್ನ ತಗೊಂಡೋಗಿ ಮಾಡಿ, ಅದನ್ನು ನಾವು ಬೆಲೆನೂ ಕಟ್ಟೋಕ್ಕಾಗಲ್ಲ. ಆ ಸೇವೆ ಮಾಡ್ತಕ್ಕಂಥ ಭಾವನೆ ಅದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನಾನು ಇಷ್ಟೊಂದು ಅಣ್ಣನಿಂದ ನನಗೆ ಒಂದು ಸಹಾಯ ಸಿಗುತ್ತೆ ಅಂತ. ಅಂದರೆ ಇವ್ರು ಯಾರು, ಇವು ನಮ್ಮವನ, ಇವನು ಅಪರಿಚಿತನ ಸಂಬಂಧ, ಇದೆಲ್ಲ ನೋಡ್ತಾರೆ ಸಹಾಯ ಮಾಡಬೇಕಾದ್ರೆ. ನಮಗೇನಿಲ್ಲ, ಕೆಲವೇ ದಿನಗಳ ಪರಿಚಯ ಇದ್ದಾಗ ಅವರು ಸಂಪೂರ್ಣವಾಗಿ ಒಂದು ಅರ್ಧ ಗಂಟೆ, ಒಂದೊಂದು ಗಂಟೆಗೂ ಫೋನ್ ಮಾಡ್ಕೊಂಡು ಅಪ್ಡೇಟ್ ಮಾಡಿ ಫಾಲೋ ಅಪ್ ಮಾಡಿ ಅವರು ನನಗೆ ತುಂಬ ಸಹಕಾರ ಕೊಟ್ಟರು. ಆವತ್ತಿನಿಂದ ಶುರುವಾದ ಅವ್ರ ಬಗ್ಗೆ ನನಗೆ ಅಪಾರವಾದ ಒಂದು ಗೌರವ, ಪ್ರೀತಿ ಬೆಳೀತು ಬಂತು. ನಾವು ಎಲ್ಲೇ ನಾಟಕ ಆಗಲಿ, ನಾವು ಇತ್ತೀಚೆಗೆ ಈಗ ಇದರಲ್ಲಿ ನಾಟಕ ಆಡಿದ ಸುತ್ತೂರಲ್ಲಿ ಸಂಪೂರ್ಣವಾಗಿ ಅವರ ತಂದೆ ಮಕ್ಕಳು 3 ಜನರು ಸೇರಿಕೊಂಡು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟರು. ನಮ್ಗನ್ಸುತ್ತೆ, ನಾವು ಎಷ್ಟೋ ಸರಿ ನಾನು ಅಂತೀನಿ, ಏನಾದರೂ ಅಂದ್ಬಿಟ್ರು ನನ್ನ ಅಣ್ಣ ಬೇಜಾರು ಮಾಡ್ಕೊಬಿಟ್ಟರು ಅಂತ. ಇಷ್ಟೊಂದೆಲ್ಲ ಶ್ರಮ ಆಗ್ತಿರಲ್ಲ ಏನು, ಯಾಕೆಂದರೆ ಅದು ಮನಸ್ಸಿಂದ ಹುಟ್ಟಿರೋದು ಅವ್ರ ಹತ್ರ. ಯಾರೋ ಒಬ್ಬರು ಮೆಚ್ಚಕ್ಕೆ, ಇನ್ನೊಬ್ರಿಗೆ ಓಲೈಸೋಕ್ಕೋಸ್ಕರ ಅವರು ಈ ಸೇವೆಗೆ ಒಂದು ಸಮಾಜ ಸೇವೆ ಆಗಲಿ, ಕಲಾ ಸೇವೆ ಆಗಲಿ, ಅದು ಒಬ್ಬರು ಹೇಳ್ಕೊಟ್ಟದ್ದೇ ಆಗಲಿ ಅಥವಾ ಇನ್ನೊಬ್ಬರು ಮೆಚ್ಚಕ್ಕೆ ಆದರೆ ಅದು ಕ್ಷಣಿಕವಾದದ್ದು. ಇದು ಅವರ ಮನಸ್ಸಿನಲ್ಲಿ, ಅವರ ಅಂತರಾಳದಿಂದ ಬಂದಿರತಕ್ಕಂಥದ್ದು. ಅದು ರಕ್ತಗತವಾಗಿರ್ಬೋದು ಅಥವಾ ಅವರು ಆ ಒಂದು ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟಿರ್ಬೋದು. ಆದರೆ ಈ ಥರ ಸ್ವಂತ ಹಣ ಖರ್ಚು ಮಾಡ್ಕೊಂಡು ಈ ನಾಟಕಕ್ಕೆ, ಕಲಾವಿದರಿಗೆ, ಆಮೇಲೆ ಎಷ್ಟೋ ಕಡೆ ಕಲಾವಿದರು ಕೆಲವರು ಮಾಹಿತಿ ಇರೋದಿಲ್ಲ, ಇಷ್ಟು ಅಷ್ಟು ದುಡ್ಡು ಕೂಡ ಬೇರೆ ಕಡೆ ಎಲ್ಲ ಪಾತ್ರಧಾರಿಗಳಿಗೆ, ವಾದ್ಯಗೋಷ್ಠಿಗೆ ಆಗಲಿ ಸಾಕಷ್ಟು ಹಣ ವೇಸ್ಟ್ ಮಾಡ್ತಾ ಇರ್ತಾರೆ. ಇವರು ತನ್ನ ಜೇಬಿಂದ ಖರ್ಚು ಮಾಡ್ತಾ ಇದ್ದೀನೇನೋ ಅನ್ನೋ ರೀತಿ ಮಿತವ್ಯಯ ಮಾಡಿ. ಯಾಕಂದರೆ ಕಲಾವಿದ ಹತ್ರ ಹಣ ಇದ್ದರೆ ಅವನು ಮಿತವಾಗಿ ಖರ್ಚು ಮಾಡಿದರೆ ಇನ್ನೂ 4 ನಾಟಕ ಆಡ್ಬೋದು, ಕಲೆಗೆ ಪ್ರೋತ್ಸಾಹ ಕೊಡ್ಬೋದು ಅಂತೇಳಿ ಬಹಳ ತಮ್ಮ ಹಣವನ್ನು ಎಷ್ಟು ಜೋಪಾನ ಖರ್ಚು ಮಾಡ್ತಾರೆ ಅಷ್ಟೇ ಜೋಪಾನ ಮಾಡಿ ಎಲ್ಲ ಒಂದು ಕಲೆಯೊಂದಿಗೆ ಬಹಳ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇವ್ರ ಬಗ್ಗೆ ನಮ್ಗೆ ಏನು ಅಭಿಮಾನ ಇದೆ ಅನ್ನೋದನ್ನ ನಾನು ನಿಜವಾಗ್ಲೂ ಪದಗಳಲ್ಲಿ ಹೇಳಕ್ಕೆ ಬರೋದಿಲ್ಲ. ಅದು ಉತ್ಪ್ರೇಕ್ಷೆನೂ ಅಲ್ಲ. ನಾನು ಅವ್ರಿಗೆ ತುಂಬ ಮಾತಾಡ್ತಾರಲ್ಲ. ನಾನು ಕಲಾವಿದನೂ ಅಲ್ಲ, ಭಾಷಣಕಾರನೂ ಅಲ್ಲ, ಅದಕ್ಕೂ ಮಾತಾಡ್ತೀನಿ, ಎಷ್ಟೆಲ್ಲ ಕಾರ್ಯಕರ್ತ ಆಗ್ತದ. ನನಗೆ ದರ್ಶನ್ ಅವರು ಕಲಾವಿದರು ಅನ್ನೋದಕ್ಕಿಂತ ಸಹೃದಯ ಜೀವಿ ಅನ್ನೋದು ನನಗೆ ಕಳೆದ ಒಂದು 2-3 ತಿಂಗಳಿಂದ ಅವ್ರನ್ನ ನೋಡ್ತಾ ಇರೋದು ಗೊತ್ತಾಯ್ತು. 1-2 ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಪ್ರಾರಂಭದಲ್ಲಿ ಅವರ ವಾಯ್ಸು ಪೊಲೀಸ್ ಥರ ಇರ್ತದೆ. 5 ನಿಮಿಷಕ್ಕೆ ಅವರು ಆ ಗಲಾಟೆ ಎಲ್ಲ ಆದ ತಕ್ಷಣ ಅವರೇ ಕೂಲ್ ಆಗಿಬಿಡ್ತಾರೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಅದು ನಮ್ಮ ಕಾರ್ಯಕ್ರಮ ಮಾಡುವಾಗ ಮೈಕ್ನವನು ಏನೋ ಒಂದು ಇದು ಮಾಡ್ದ ಅಂತ ಹೇಳ್ಬಿಟ್ಟು ಅವ್ನು ಎದುರೋಗ್ಬಿಟ್ಟಿದ್ದ, ಆ ಥರ ಕೂಗಾಡ್ಬಿಟ್ರು. ಎದುರೋಗ್ಬಿಟ್ಟು ಅವ್ನು ಓಡ್ ಬಂದ್ಬಿಟ್ಟ, ಸಾರ್ ಯಾರು ನೋಡಿ ಸರ್ ಅಲ್ಲಿ ಏನೋ ಇದು ಮಾಡ್ತಾರೆ ಸರ್ ಅಂತ. ಆಯ್ತು ನೋಡಿ ಇದು ಮಾಡಿದೆ. ಪುನಃ 5 ನಿಮಿಷಕ್ಕೆ ಬಂದಾಗ ಇಲ್ಲ ಸರ್ ಏನು ತೊಂದರೆ ಇಲ್ಲ. ಎಷ್ಟು ನನಗೆ ಅವ್ನು ಹೇಳೋ ಸ್ಟೈಲಲ್ಲಿ ಇವ್ರ ಹತ್ರ ಬರೋಕ್ಕೆ ನನಗೆ ಭಯ ಆಯ್ತಿತ್ತು. ನಾನು ಕೂಗಾಡ್ಬಿಟ್ರು ಸರ್ ಅಂತ. ಆಮೇಲೆ ಬಂದೆ. ನಾನು ಬಂದ ತಕ್ಷಣ ಇವರು ಕೂಲಾಗಿ ಇಲ್ಲ ಸರ್ ಈ ಥರ ಬೇಕು, ಆಯಿತು ಸರ್ ಮಾಡ್ಸೋಣ. ಅಂದರೆ ಒಬ್ಬ ವ್ಯಕ್ತಿನಲ್ಲಿ 2 ಗುಣಗಳು ಇರ್ತವೆ. ಅಂದರೆ ಇದನ್ನು ಖಂಡಿಸ್ತಕ್ಕಂಥದ್ದು ಮತ್ತು ಅದನ್ನು ಕ್ಷಮಿಸ್ತಕ್ಕಂಥದ್ದು. ಆ 2 ಗುಣಗಳನ್ನು ಇವರಲ್ಲಿ ನಾನು ನೋಡಿದೆ. ಇನ್ನೊಂದು ಇನ್ಸಿಡೆಂಟಲ್ಲಿ ಏನು ಅಂತಂದರೆ, ನಮ್ಮ ಈ ಏನು ಭಕ್ತ ಪ್ರಹ್ಲಾದ ನಾಟಕ ನಡೀತಾ ಇದೆ, ಅದರ ಮ್ಯಾನೇಜರ್ ಅಂತ ನಾವು ನಂದೀಶ್ ಅವರನ್ನು ಇದು ಮಾಡಿದೆ. ಅವರು ಯಾವುದೋ ಒಂದು ಸಭೆಯಲ್ಲಿ ಸ್ವಲ್ಪ ಮಾತನಾಡುವಾಗ ಏನೋ ಭಿನ್ನಾಭಿಪ್ರಾಯಗಳು ಬಂತಂದರೆ, ಭಿನ್ನಾಭಿಪ್ರಾಯಗಳು ಬಂದಾಗ ಇವರು ಅವ್ರನ್ನ ಚೆನ್ನಾಗಿ ರೋಪ್ ಹಾಕಿದ್ದಾರೆ, ಕೂಗಾಡಿ ಸ್ವಲ್ಪ ಇದು ಮಾಡಿದ್ದಾರೆ. ಅವ್ರು ಎದುರೋಗ್ಬಿಟ್ಟಿದ್ದವು. ಮತ್ತೆ ಅವರು ಎಷ್ಟು ಇದಾದರು ಅಂತಂದರೆ, ಪುನಃ ದೊರಸಮ್ಮಣ್ಣನನ್ನ ಆಯಿತು ಬರೋ ನಾಳೆ ಮಾತಾಡಿಸ್ತೀನಿ ಅನ್ನೋ ಥರ ನಾನು ಇದು ಮಾಡಿದ್ರು ಸರ್. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅಂದರೆ
ಎಲ್ಲಿ ಸಮಸ್ಯೆಗಳು ಬರ್ತವೆ, ಎಲ್ಲಿ ಇದಾಗುತ್ತೆ ಅದನ್ನು ಖಂಡಿಸ್ತಕ್ಕಂಥ ಗುಣ, ನಂತರ ಅದನ್ನು ಕ್ಷಮಿಸ್ತಕ್ಕಂಥ ಗುಣ, ಎರಡೂ ಕೂಡ ನಾನು ಸರಲ್ಲಿ ನೋಡಿದೆ. ಅವರು ಉತ್ತಮ ಕಲಾವಿದರು ಅನ್ನೋದು ಒಂದು ಭಾಗ, ಅದಕ್ಕಿಂತ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಾರೆ. ಅದು ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಬಸವ ಬಳಗದ ಹಿರಿಯ ಸದಸ್ಯರಾಗಿ ಇವರು ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿದೆ. ನಾವೇ ಪ್ರಶಸ್ತಿ ಪಡ್ಕೊಂಡ್ವೇನೋ ಅನ್ನೋ ಮಟ್ಟಿಗೆ ನಮಗೆ ಸಂತೋಷ ಆಗ್ತಾ ಇದೆ. ಅವರ ಕಲಾ ಸೇವೆ, ಅವರ ಈ ಒಂದು ಸಾಮಾಜಿಕ ಸೇವೆ ನಿರಂತರವಾಗಿ ನಡೀತಾ ಇರಲಿ ಸರ್. ಜೊತೆಗೆ ನೀವೆಲ್ಲ ಹೇಳಿದಾಗೆ ಇದು ರಕ್ತಗತವಾಗಿ ಬಂದ್ಬಿಟ್ಟಿದ್ದಾರೆ, ವಂಶ ಪಾರಂಪರ್ಯವಾಗಿ. ಅವರ ಇಬ್ಬರು ಮಕ್ಕಳು ಕೂಡ ನಿಜವಾಗ್ಲೂ ಅವ್ರ ಅವ್ರನ್ನ ನೋಡಿದಾಗ ನನಗೆ ತುಂಬ ಖುಷಿ ಆಗೋದೇನು ಅಂತಂದರೆ, ತಂದೆ ಮಕ್ಕಳ ಥರ ಇರಲ್ಲ, ಫ್ರೆಂಡ್ಸ್ ಥರನೇ ಇರ್ತಾರೆ. ಅವ್ರು ಎಷ್ಟು ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಅವರ ಕಾರ್ಯಚಟುವಟಿಕೆಗಳಿಗೆ ಇವರು ವ್ಯತ್ಯಾಸ ಆಗಿರ್ತಾರೆ, ಇವರ ಕೆಲಸ ಕಾರ್ಯಗಳಲ್ಲಿ ಅವರು ವ್ಯತ್ಯಾಸ ಆಗಿರ್ತಾರೆ. ಎಷ್ಟು ನನಗೆ ಸಂತೋಷ ಆಗುತ್ತೆ ಅಂತಂದರೆ, ಇಂಥ ತಂದೆ ತಾಯಿಗಳನ್ನು ತಂದೆ ಮಕ್ಕಳನ್ನ ನೋಡ್ತಕ್ಕಂಥದ್ದು ಭಾರಿ ಅಪರೂಪ ಇಂಥ ಕಾಲದಲ್ಲಿ. ಅದು ನನಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ರೋಹಿತ್ ಅವ್ರಿಗೂ ಸ್ವಲ್ಪ ಮುಂಗೋಪ ಜಾಸ್ತಿ, ಆದ್ರೂ ಹೇಳ್ಬಿಡ್ತಾರೆ ಮತ್ತೆ ಕೂಲಾಗ್ತಾರೆ ಅವರು. ಅದು ರಕ್ತಗತ ಬಂದ್ಬಿಟ್ಟಿದೆ ಅವರಿಗೆ, ಅದನ್ನು ಕೊಟ್ಟಿದ್ದೀರಿ ಸರ್ ನೀವು ಕಲೆ ಜೊತೆಗೆ, ಆ ಗುಣನೂ ಕೂಡ ಅವ್ರಿಗೆ ಕೊಟ್ಟಿದ್ದೀರಿ. ಈಗೆಲ್ಲ ಇವರೆಲ್ಲ ನಿವೇದನೆ ಮಾಡ್ಕೊಂಡಾಗೆ ನಮ್ಮ ಒಂದು ಬಸವ ಬಳಗದಿಂದ ಒಂದು ನಾಟಕದ ಪ್ರಾರಂಭ ಮಾಡಿದ್ದಾರೆ. ಅದನ್ನು ದಯಮಾಡಿ ಒಳ್ಳೆ ಮನಸ್ಸಿಂದ ಸಣ್ಣ ಪುಟ್ಟ ಇದು ವೈಮನಸ್ಸುಗಳು ಬಂದಿವೆ ಸರ್, ಅದನ್ನೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾರೋ ಅವರ ಒಂದು ಬಿಸಿ ರಕ್ತದ ಇದರಲ್ಲೋ ಏನೋ ಮಾತಾಡಿರ್ತಾರೆ ಸರ್, ದಯಮಾಡಿ ವೈಯಕ್ತಿಕವಾಗಿ ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ದೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮನಸ್ಸು ನೋವಾಗಿದ್ರೆ ದಯವಿಟ್ಟು ನೀವು ಇಬ್ಬರೂ ನಿಮ್ಮ ಮಾರ್ಗದರ್ಶನ, ಅವರ ಒಂದು ಸಹಕಾರ ನಮ್ಮ ಈ ಒಂದು ನಾಟಕಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ, ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ಬಸವ ಬಳಗಕ್ಕೆ ನಿರಂತರವಾಗಿ ನಿಮ್ಮ ಇದು ಸೇವೆ ಇರಲಿ ಅಂತ ಹೇಳ್ತಾ, ಮತ್ತು ನಾವೆಲ್ಲ ಇದು ಮಾಡೋದಕ್ಕೆ ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೆ, ಇಷ್ಟೆಲ್ಲ ಮಾಡಿದ್ದಾರೆ, ಒಬ್ಬರೇ ಹೆಂಗಸರು ಇರೋದಿಲ್ಲ. ಇನ್ನು ಮುಂದಿನ ವರ್ಷ ನಾವು ಬರೋದ್ರೊಳಗೆ ಇಬ್ಬರು ಸೊಸೆಯರು, ಒಳ್ಳೆ ಸೊಸೆಯರಿಗೆ ಸಿಕ್ಕಿ ಇನ್ನೂ ಚೆನ್ನಾಗಿ ನಮಗೆ ಆತಿಥ್ಯವನ್ನು ಮಾಡುವಂಥ ಅವಕಾಶವನ್ನು ಭಗವಂತ ಅವ್ರಿಗೆ ಕರುಣಿಸ್ಲಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದು ಎಲ್ಲರೂ ಇಷ್ಟೊಂದು ಸಮಯವನ್ನು ಇದು ಮಾಡಿದಿರಿ. ನಿಮ್ಮೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೆಲ್ಲ ಮಾಸ್ಟರ್ಗಳು, ಜ್ಞಾನಿಗಳು. ನಿಮ್ಮ ಮುಂದೆ ನಾವು ಏನು ತಪ್ಪೇನೋ ಆಗ್ಬಿಡ್ತದ ಮಾತಾಡ್ಬಿಟ್ರಿ ಅಂತ ಏನು ಸೆಂಟ್ರೆ ಭಯ. ಯಾಕಂದ್ರೆ ಎಲ್ಲ ನೀವು ನಮ್ಮನ್ನ ತಿದ್ದ ಅಂತೀವಿ, ಇನ್ನೂ ತಿದ್ದ ಇದ್ದೀರಿ. ಹಂಗಾಗಿ ನಾವು ಮಾತಾಡ್ಬೇಕಾದ್ರೆ ತುಂಬ ಕಷ್ಟ. ನಾನು 1982ರಲ್ಲಿ ಕಲಾರಂಗಕ್ಕೆ ಬರ್ತೀನಿ ನಾನು. ಆಗ ನಾನು ಸಾಮಾಜಿಕ ಡ್ರಾಮಾ ಮಾಡ್ಕೊಂಡಿದ್ದೆ. ಆಮೇಲೆ 43 ವರ್ಷ ಸರ್ವಿಸ್. ಆಮೇಲೆ ಯಾಕೋ ಎಲ್ಲ ಸಾಮಾಜಿಕ ಬಿಟ್ಟು ಪೌರಾಣಿಕಕ್ಕೆ ಬಂದೆ. ಈ ಪೌರಾಣಿಕದಲ್ಲಿ ಒಂದು ವಿಶೇಷ ಏನಂದರೆ, ಯಾರೂ ಇಂಗ್ಲೀಷ್ ಮಾತಾಡೋಂಗಿಲ್ಲ ಇದರಲ್ಲಿ, ಕನ್ನಡನೇ. ಇಂಗ್ಲೀಷ್ ಮಾತಾಡೋಕ್ಕೆ ಅದಕ್ಕೆ ಅಭ್ಯಾಸ ಮಾಡೋದು. ಪೌರಾಣಿಕದಲ್ಲಿ ಇಂಗ್ಲೀಷ್ ಬರೋದಿಲ್ಲ, ಸಾಮಾಜಿಕದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು. ಹಂಗಾಗಿ ಪೌರಾಣಿಕದಲ್ಲಿ ಈಗಲೂ ತೊಡಗಿಸ್ಕೊಂಡಿದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ ನಾನು. ಈಗ ನಮ್ಮ ತಂದೆ ಕಶ್ಯಪನ ಪಾತ್ರ ಮಾಡಿದ್ರು. ನಾನು ಸಾಮಾಜಿಕ ನಾಟಕ ಮಾಡಿದಾಗ, ಇದು ಯಾಕ ಮಾಡ್ತೀಯ ನೀನು, ಪೌರಾಣಿಕ ಮಾಡೋ ನೀನು, ಕಶ್ಯಪನ ಮಾಡೋ ಅಂತ ಕೇಳ್ತದೆ ನನಗೆ. ಇದು ಪ್ರಾಕ್ಟೀಸ್ಲೇ ಬಂದು ಹೇಳ್ತೀವಿ ಸರಿ. ಪ್ರಾಕ್ಟೀಸಿಗೆ ಬಂದು ಅವ್ರು ಹಾಡು ಹೇಳ್ಬಿಟ್ಟು, ಈ ಕಶ್ಯಪನ ಮಾಡ್ಬಿಡು, ಇದು ಸಾಮಾಜಿಕ ಬೇಡ ನನಗೆ ಅಂತ ಅವ್ರ ಮಾತಿನಂತೆ ನಾನು ಪೌರಾಣಿಕಕ್ಕೆ ಬಂದೆ. ಹಂಗೆ ನಮ್ಮ ಅಪ್ಪನಿಗೆ BP ಇತ್ತು, ನಮಗೂ BP ಕೊಡ್ಬಿಟ್ಟು. ಈಗ ನಮ್ಮಂತೆ ಇವ್ರಿಗೆ ಇರ್ಬೇಕು, ಇವ್ರು ಚೆಕ್ ಮಾಡಿಸಿಲ್ಲ, ಇಲ್ಲ ಇವ್ರಿಗೂ ಬರ್ತದು, ಅದು ಜೀನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಸರ್, ನಾನು ಎಲ್ಲೇ ನಾಟಕ ಆಡಿದ್ರು ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲಾ ಸಾಬ್ರ ಕೈಲೂ ಪಾತ್ರ ಮಾಡಿಸಿದ್ದೀನಿ. ಮುಸ್ಲಿಮ್ಸ್ ಒಬ್ಬರಿಗೆ ಕನ್ನಡ ಬಂದಿರಲಿಲ್ಲ ಸೆಕ್ರೆಟರಿ, ಅವನಿಗೆ ದಾನಸೂರ್ ಕಾರಣದಲ್ಲಿ ಶ್ರೀವದನ ದುಡ್ಕೋಬೇಡ, ಅವ್ರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಬಿಡು ಅಂತಾನೆ. ಅವನಿಗೆ ಹೇಳಕ್ ಬರದು, ಅವನು ಅಷ್ಟು ಮಾತಾಡಕ್ಕೆ ಬೆಂಗಳೂರಿಂದ ನೆಂಟರುಗಳೆಲ್ಲ ಕರೆಸ್ಬಿಟ್ಟಿದ್ದ, ದೂರ ಬೆಂಗಳೂರಿಂದ. ಅವ್ರು ಬೆಂಗಳೂರಿಂದ ಬರ್ಬೇಕಾದ್ರೆ ಅವ್ರಿಗೆ
ಎಲ್ಲ ಮಟನ್ ಬಿರಿಯಾನಿ ಗಿರಾಣಿ ಎಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಇನ್ನೂ ಲೇಟ್ ಬರೋದು ಅಂದ್ಬಿಟ್ಟು ಇವ್ನ ಪಾತ್ರ ನೋಡಕ್ ಬಂದ್ರೆ ಒಂದೇ ಸೀನ್ ಮುಗ್ದೆ ಹೋಯ್ತು ಒಂದು ಡೈಲಾಗ್ ಬರ್ನಿಲ್ಲ. ನಾವು ಪಾತ್ರ ಮಾಡಿದ್ವಿ, ಆ ಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಿದ್ರೆ ನಮಗೆ ನಗು ಬಂದ್ಬಿಡೋದು. ಅವ್ನು ಹಾಡು ಹೇಳ್ತಾ ಇದ್ರೆ ಸಿಗೋದನ್ನ ದುಡ್ಕೆ ಬೇಡ, ಅವ್ರಿಗೆ ಕೊಡ್ಬೇಕಾದ ಅರ್ಧ ಲಕ್ಷ ಅವ್ರಿಗೆ ಕೊಟ್ಬಿಡು ಅಂತಂದು, ಅವ್ರಿಗೆ ಕೊಟ್ಬಿಡು ಅಂತಂತ ಇಷ್ಟೇ ಮಾತು. ಆಮೇಲೆ ಅವರೆಲ್ಲ ಬಂದು ಬೆಂಗಳೂರಲ್ಲಿ ಕೇಳ್ಕೊಂಡ್ರು, ನಿಮ್ಮ ಪಾತ್ರ ಎಲ್ಲಿ ಅಂತ ನಾನು ಮುಗಿದೋಯ್ತು. ಆಗೋಗಿ ಇನ್ಸ್ಪೆಕ್ಟರ್ ಮಲ್ಲೇಶ್ ಅಂತಿದ್ರು, ಮಲ್ಲೇಶ್ಗೆ ಹೋಗ್ಬಿಟ್ಟು ಸರ್ ಅವ್ರಿಗೆ ಗೊತ್ತಿಲ್ಲ ನೋಡಿ ಈ ನಾಟಕ ಹೆಂಗೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸರ್ ನಮ್ಮ ಬೆಂಗಳೂರಿಂದ ಬಂದ್ಬಿಟ್ಟಿದೀವಿ ಸರ್, ಇನ್ನೊಂದ್ಸರಿ ಮಾಡಿಸಿ ಸರ್ ನಾಟಕ ಮಾಡಿಸಿ ಅಂತ ಇನ್ನೊಂದ್ಸರಿ ಮಾಡಿಸ್ಬಿಡಿ ಸರ್ ನಾವು ನೋಡ್ಕೊತೀವಿ ಅಂತ. ಅವ್ರು ಬಂದು ಇದೇನೇ ಅದು ಇಲ್ಲ ಸರ್ ಬಿಟ್ಟಲ್ಲ ಅವರು ಅಂತ. ಈ ಥರದ ಕಲಾವಿದರು ಸುಮಾರು ಜನ ಇದ್ದಾರೆ ನಮ್ಮ. ಈಗ ಮೈಸೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಈಗ ನಾನು ಶೇಖರಪ್ಪನವ್ರನ್ನ ಸರ್ ನಾನು ನಿಜವಾಗ್ಲೂ ನಾನು ಕಲಾವಿದನಲ್ಲ, ನೀವು ಕಲಾವಿದರು ಅಂತಂದೆ. ಯಾಕೆ ಅಂತಂದ್ರೆ ಈಗ ನಾನು ಒಂದೇ ಬ್ರ್ಯಾಂಡಾಗಿ ಬಂದ್ಬಿಟ್ಟೆ ಸರ್, ಬರೀ ವಿಲ್ಲನ್ನೇ ಮಾಡ್ಕೊಂಬಂದೆ, ಟ್ರಾಜಿಡಿನೂ ಮಾಡಿದ್ದೀನಿ, ಕಾಮಿಡಿ ಮಾಡೋಕ್ಕಾಗಿಲ್ಲ. ಇವರು ಕಾಮಿಡಿ ಮಾಡ್ತಾರೆ, ವಿಲನ್ ಮಾಡ್ತಾರೆ, ಎಲ್ಲಾ ಥರದ ರೋಲ್ನು ಮಾಡ್ತಾರೆ, ಎಲ್ಲಾ ರೋಲ್ನು ಮಾಡೋ ಅಂತ ಇವರು ನಿಜವಾದ ಕಲಾವಿದರು. ಇವತ್ತು ನಾನು ಅದನ್ನ ಅವ್ರಿಗೆ ಬೇಕಾದಷ್ಟು ಸರಿ ನಾನು ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ಈಗ ನಮ್ಮಲ್ಲಿ ಬೇಕಾದಷ್ಟು ಜನ ಕಲಾವಿದರಾದ 1, 2, 3 ನಾಟಕ ಮಾಡ್ಬಿಟ್ಟು ಅವ್ರವ್ರ ಕಾಲ್ಗೆ ಅವರೇ ನಮಸ್ಕಾರ ಮಾಡ್ಕೊತಾರೆ. ಅವ್ರ ಕಾಲ್ಗೆ ಅವರೇ ನಮಸ್ಕಾರ ಮಾಡ್ಕೊಳ್ಳೋದು. ಈಗ ಬೇರೆಯವ್ರು ಮಾಡೋದ್ರೇ ತೃಪ್ತಿ, ನಮ್ಮಲ್ಲಿ ನಾವು ಮಾಡ್ಕೊಂಡ್ರೆ ಹಿಂಗೆ ಆ ಥರದವರು ಇದ್ದಾರೆ ನಮ್ಮಲ್ಲಿ. ಈಗ ನೋಡಿ ದುಡ್ಡಿನ ಬಗ್ಗೆ ಮಾತಾಡಿದ್ರು ಶೇಖರಪ್ಪನವರು. ನನಗೆ ಯಾಕೆ ಈ ಭಾವನೆ ಬಂತು ಅಂತಂದರೆ, ಸುತ್ತೂರಿನಲ್ಲಿ ಪ್ರಚಂಡ ರಾವಣನ ನಾಟಕ ಮಾಡಿದೆ, ನಾನೇ ರಾವಣನ ಪಾತ್ರ ಮಾಡಿದ್ದೆ ಸರ್. ಬೆಳಗ್ಗೆ ಸಮಸ್ಯೆ ಆಯಿತು ದುಡ್ಡು ಕೊಡೋಕ್ಕೆ, ಒಬ್ಬ ಪಾತ್ರಧಾರಿ ದುಡ್ಡು ಕೊಟ್ಟಿರಲಿಲ್ಲ. ಅವನಿಗೆ ದುಡ್ಡು ಕೇಳಿದೆ, ಅವನು ಮುಜುಗರ ಆಯಿತು, ಎಲ್ಲರ ಎದುರು ಕೇಳಿದ್ನಲ್ಲ ಅಂತ ಅವನದು ಉಂಗುರ ಮುಡ್ಬಿಟ್ಟು ತಗೊಂಬಂದು ಕೊಟ್ಬಿಟ್ಟ ಸರ್. ಆವತ್ತಿಂದ ನನಗೆ ಪಾತ್ರಧಾರಿಗಳನ್ನ ನೋಯಿಸಬಾರ್ದು, ಅವ್ರುಗಳನ್ನ ಕೇಳಿ ಅವ್ರಿಗೆ ಎಷ್ಟು ಹೊರೆ ಬಿಡಬಾರ್ದು ಸರ್. ಈಗ ನಾವು ಎಲ್ರಿಗೂ ಜಾಸ್ತಿ ಹೊರೆ ಹಾಕ್ಬಿಟ್ರೆ ನಾವು ಇನ್ನೊಂದ್ಸರಿ ನಾಟಕ ಮಾಡಲ್ಲ, ಕಲೆ ಮುಚ್ಚೋಯ್ತದೆ ಅಲ್ಲಿಂದ. ಈಗ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಏನು ಗೊತ್ತಾಗಬೇಕು ಇದು ಪೌರಾಣಿಕ ಇದು ಅಂತ. ಪುನಃ ಈಗ ಮಕ್ಕಳು ಕೇಳಿ ನೀವು ನೋಡೋಣ ಇವ್ನು ಯಾರು ಅಂತಂತಾರೆ, ಇವ್ನು ಯಾವನ ವ್ಯಾಸ ಹಾಕೊಂಬಂದಿದ್ದಾನೆ ಗೊತ್ತಿಲ್ಲ ಅಂತ. ಅದು ತಿಳಿಸ್ಬೇಕು ನಾವು. ಅದಕ್ಕಾಗಿ ನೀವು ಮಾಸ್ಟರ್ಗಳು ತಾವೆಲ್ಲ ಇದ್ದೀರಿ, ಪೌರಾಣಿಕದ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಅರಿವು ಮೂಡಿಸಿ ಅಂತ ಕಾರ್ಯಕ್ರಮ ಇದ್ದರೆ ನಮ್ಮ ಕರೀರಿ, ನಾವು ಬರ್ತೀವಿ. ನಾವು ಬಂದು ಎಲ್ಲ ಯಾವುದೇ ಸ್ಕೂಲ್ ಎಲ್ಲೇ ಇರಲಿ ನಾವೇನೇ ಕಾರ್ಯಕ್ರಮ ಹಾಕೊಂಡು ಬರ್ತೀವಿ. ಅದಕ್ಕೆ ಒಂದು ಇದೆಂಥದ್ದು ಇದು ಮಾಡ್ತೀವಿ, ರಂಗಗೀತೆಗಳು ಅರಿವು ಕಾರ್ಯಕ್ರಮ ಮಾಡಿಬಿಟ್ಟು ನಮ್ಮ ಕೈಯಿಂದ ಮಾಡಿಸ್ಕೊಳ್ಳೋಣ. ನೀವು ಯಾವ್ಯಾವ ಸ್ಕೂಲ್ ಹೇಳ್ತೀರಿ ಅಲ್ಲಿ ಬಂದು ಮಾಡ್ತೀವಿ. ಇಲ್ಲಿವರೆಗೂ ಬಂದು ನನ್ನ ಇದು ಮಾಡಿದ್ರಿ. ಆಮೇಲೆ ಜೊತೆಗೆ ಈಗ ನಮ್ಮ ಲೋಹಿತ ಆಗ್ಬೋದು, ನನ್ನ ಮಧು ಆಗ್ಬೋದು, ಯಾರಾದರೂ ಆಗ್ಬೋದು. ನಾನು ಜಲ್ಪುರಿಲಿದ್ದೆ ಸರ್, ನಾನು 22 ವರ್ಷ ಜಲ್ಪುರಿ ಕ್ವಾರ್ಟರ್ಸ್ಲಿದ್ದೆ. ಆಗಲೂ ಕೂಡ ನಮ್ಮ ಹುಡುಗರಿಗೆ ಹೇಳಿದ್ದೆ, ಯಾರಿಗೆ ಆದರೂ ಕಷ್ಟ ಬಂದರೆ ವಯಸ್ಸಾದವರಾಗಲಿ ಯಾರೇ ಆಗಲಿ ಆಗ ಕಾರ್ಗೆ ಪೂರ ಡೀಸೆಲ್ ತುಂಬಿಸಿಟ್ಟಿರ್ಬೇಕು. ಎನಿ ಟೈಮ್ ಯಾವ ಟೈಮ್ ಬಂದರೂ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲರೂ ವಯಸ್ಸಾಗಿರೋರೇ ಇರೋರು, ಏನೇ ಕಷ್ಟ ಬಂದರೂ ಇಲ್ಲೂ ಅದೇ ಕೆಲಸ ಮಾಡೋದು. ಅವ್ರನ್ನ ಯಾರಿಗೂ ಕಷ್ಟ ಬರೋದು ಬೇಡಿ, ಬಂದರೆ ಹಾಸ್ಪಿಟಲ್ ತನಕ ತಲುಪಿಸೋ. ಅವ್ರ ಮನೆಯವರು ಹೊರಗಡೆ ಇರ್ಬೋದು, ಮಕ್ಕಳು ಹೊರದೇಶದಲ್ಲಿ ಇರ್ಬೋದು, ಅವ್ರ ಪರವರೆಗೆ ಏನೋ ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಅಂತ ಆಗಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈಗ ನೀವು ರಾಜಕೀಯವಾಗಿ ನಾನು ಅವನಿಗೆ ಇದು ಮಾಡ್ತಾ ಇಲ್ಲ. ನಾನು 22 ವರ್ಷದಿಂದನೂ ನಾನು ಅದೇ ಕೆಲಸ ಮಾಡ್ಕೊಂಬಂದಿರೋದು. ಬ್ಲಡ್ ಡೊನೇಟ್ ಮಾಡೋದ್ರಿಂದ ಹಿಡಿದು ಅವನು ಈಗ ನನ್ನ ಫಾಲೋ ಅಪ್ ಮಾಡಿ ಅವನು ಬ್ಲಡ್ ಡೊನೇಟ್ ಮಾಡಿದ್ದಾನೆ. ಹಂಗಾಗಿ ಮಾಡಿದ್ದಾನೆ. ನನ್ನ ಮಕ್ಕಳು ನೀವು ಯಾವ ಟೈಮ್ಲಾದ್ರು ಕರಲಿ ಸದಾ ಸಿದ್ಧ, ನಿಮಗೋಸ್ಕರ ಬರ್ತೀವಿ. ಅವ್ರವ್ರ ಕಾಲ್ಗೆ ನಮಸ್ಕಾರ ಮಾಡೋರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀವಿ.